ಹಾಯ್ ನಮಸ್ತೆ, ನಾನು ನಿಮ್ಮ ಶ್ವೇತಾ ಶ್ರೀಧರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು ಟೆರೆಸ್ ಮೇಲೆ ಬಂದಿದ್ದೀನಿ. ಸೊ ಟೆರೆಸ್ ಮೇಲೆ ನಿಂತ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಏನು ವ್ಲಾಗ್ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ. ನನ್ನ ಮಗನಿಗೆ ಆ್ಯಕ್ಚುಲಿ ಒಂದು ಹೊಸ ಟಾಯ್ ಕಾರ್ ತೊಗೊಂಡೆ. ಈ ಕಾರು ನಾನು ನಮ್ಮ ಮನೆ ಹತ್ರ ಇರುವ ಡ್ರೀಮ್ ಟಾಯ್ ಗ್ಯಾಲರಿ ಅನ್ನೋ ಶಾಪಲ್ಲಿ ತೊಗೊಂಡೆ. ಇದು ಹೊಸದಾಗಿ ಓಪನ್ ಆಗಿದೆ ನಮ್ಮ ಮನೆ ಹತ್ರ. ಮತ್ತು ನಾನು ಆ್ಯಕ್ಚುಲಿ ತುಂಬ ದಿನ ನನ್ನ ಮಗ ಕೇಳ್ತಾ ಇದ್ದ ಕಾರ್ ಬೇಕು ಅಂತ. ಬಟ್ ನಾನು ಪೋಸ್ಟ್ಪೋನ್ ಮಾಡ್ತಾಯಿದ್ದೆ. ಬಿಕಾಸ್ ನಾನು ಬೇಬಿ ಮಾರ್ಟಲ್ಲಿ ರಾಯಲ್ ಮಾರ್ಟಲ್ಲೆಲ್ಲ ವಿಚಾರಿಸಿದಾಗ ಪ್ರೈಸು ಮೋರ್ ದೆನ್ 15 ಇತ್ತು. ಸೊ ಅದಕ್ಕೆ ನಾನು ಹೀಗೆ ಪೋಸ್ಟ್ಪೋನ್ ಮಾಡ್ಕೊಳ್ತಾ ಬಂದೆ. ಬಟ್ ನನ್ನ ಮಗ ತುಂಬ ಹಠ ಮಾಡ್ದೆ, ಅಮ್ಮ ಇಲ್ಲಿ ಕೊಡಿಸು ಅಂತ. ಬಟ್ ಪ್ರೈಸು ಕೂಡ ರೀಸನಬಲ್ ಪ್ರೈಸ್ ಇತ್ತು. ಸೊ ಅದಕ್ಕೆ ನಾನು ಕೂಡ ಡಿಸೈಡ್ ಮಾಡಿದೆ, ಸರಿ ಹೋಗಲಿ ಬಿಡು ತಗೊಳ್ಳೋಣ, ತುಂಬ ದಿನದಿಂದ ಕೇಳ್ತಾ ಇದ್ದಾನಲ್ಲ ಅಂತ. ಸೊ ಈ ಕಾರ್ ಫೀಚರ್ಸ್ ಏನಂದರೆ ತುಂಬ ಚೆನ್ನಾಗಿದೆ. ಅಂದರೆ ಲೈಕ್ ಏನು ಲೈಟ್ಸ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಎರಡೂ ಕೂಡ ತುಂಬ ಚೆನ್ನಾಗಿದೆ. ಮತ್ತೇನೆಂದರೆ ಅವರೊಂದು ಅಡಾಪ್ಟರ್ ಕೊಟ್ಟಿದ್ದಾರೆ ಚಾರ್ಜ್ ಮಾಡ್ಕೊಳ್ಳಿಕ್ಕೆ. ನೀವು ಡೈರೆಕ್ಟಾಗಿ ಚಾರ್ಜ್ ಮಾಡ್ಕೋಬೋದು. ಅದು ಪಿನ್ ಇದೆ ನೋಡಿ, ಅದು ಪಿನ್ನ ನಾವು ಚಾರ್ಜ್ ಅಲ್ಲೇ ನೋಡಿ, ಅದು ಸ್ಮಾಲ್ ಹೋಲ್ ಕೊಟ್ಟಿದ್ದಾರೆ, ಅಲ್ಲಿಗೆ ನಾವು ಕನೆಕ್ಟ್ ಮಾಡಿಕೊಂಡು ನಾವು ಅಡಾಪ್ಟರಿಂದ ಚಾರ್ಜ್ ಮಾಡ್ಕೋಬೋದು. ಅಂದರೆ ಸ್ವಿಚ್ ಬಾಕ್ಸ್ಗೆ ನೀವು ಅಡಾಪ್ಟರ್ನ ಹಾಕ್ಕೊಂಡು ಅದನ್ನು ನೀಟಾಗಿ ಚಾರ್ಜ್ ಮಾಡ್ಕೋಬೋದು. ಆ್ಯಕ್ಚುಲಿ ಇದು ಆಲ್ರೆಡಿ ಚಾರ್ಜ್ ಆಗಿದೆ ನೋಡಿ, 3 ಪಿನ್ಸ್ ತೋರಿಸ್ತಾ ಇದೆ, ಅಲ್ಲಿ 3 ಲೈನ್ಸ್ ತೋರಿಸ್ತಾ ಇದೆ ನೋಡಿ, ಫುಲ್ ಚಾರ್ಜ್ ಆಗಿದೆ. ಆಮೇಲೆ ಇದರಲ್ಲಿ ಬ್ಲೂಟೂತ್ ಕನೆಕ್ಷನ್ ಕೂಡ ಆಪ್ಷನ್ ಇದೆ. ಮತ್ತು ಇದು ಕೂಡ ಪೆನ್ ಡ್ರೈವ್ ಕೂಡ ನೀವು ಹಾಕ್ಕೋಬೋದು. ಈವನ್ ಸಾಂಗ್ಸ್ ಪ್ಲೇ ಮಾಡೋದಕ್ಕೆ ಪೆನ್ ಡ್ರೈವ್ ಹಾಕ್ಕೊಂಡು ಸಾಂಗ್ಸ್ ಪ್ಲೇ ಮಾಡ್ಬೋದು. ಬ್ಲೂಟೂತಿಂದನೂ ಕನೆಕ್ಟ್ ಮಾಡಿಕೊಂಡು ಸಾಂಗ್ಸ್ ಪ್ಲೇ ಮಾಡ್ಬೋದು. ಅದರಲ್ಲೂ ಕೂಡ ಮ್ಯೂಸಿಕ್ ಇದೆ, ಅದು ಕೂಡ ತುಂಬ ಚೆನ್ನಾಗಿದೆ. ಸೊ ಓವರಾಲ್ ಹೇಳ್ಬೇಕಾದ್ರೆ ನನಗೆ ಕ್ವಾಲಿಟಿ ತುಂಬ ಇಷ್ಟ ಆಯಿತು. ಅದಕ್ಕೋಸ್ಕರ ನಾನು ನಿಮಗೆ ರೆಫರ್ ಮಾಡ್ತಾಯಿದ್ದೀನಿ. ನನ್ನ ಮಗನಿಗೂ ಕೂಡ ತುಂಬ ಇಷ್ಟ ಆಯಿತು. ಮತ್ತು ನೋಡಿ, ಇದು ರಿಮೋಟ್ ಕೂಡ ಕೊಟ್ಟಿದ್ದಾರೆ. ಇದರಲ್ಲಿ ಆ್ಯಕ್ಚುಲಿ ರಿಮೋಟಲ್ಲೂ ಕೂಡ ಆಕ್ಸೆಸ್ ಮಾಡ್ಬೋದು ನೀವು ಕಾರ್ನ, ಇಲ್ಲ ನಮ್ಮ ಮ್ಯಾನ್ಯುಯಲ್ ಆಗೋದ್ರೂ ಓಡಿಸ್ಬೋದು. ಎರಡು ಕೂಡ 2 in 1 ಆಪ್ಷನ್ ಇದೆ. ಇನ್ ಕೇಸ್ ನೀವು ಮಗ ಏನೋ ಓಡಿಸೋದು ಬೇಡ ಅಂದರೆ ನೀವೇ ಅದನ್ನು ಲಾಕ್ ಮಾಡ್ಕೋಬೋದು ರಿಮೋಟಿಂದ. ಸೊ ಆ ಥರ ಆಪ್ಷನ್ ಕೂಡ ಇದೆ. ಸೊ ಇದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರಾಡಕ್ಟು. ಇನ್ ಕೇಸ್ ಮನೇಲಿ ಏನಾದರೂ ಚಿಕ್ಕ ಮಕ್ಕಳು ಇರ್ತಾರೆ ಅಂದರೆ ಅವ್ರ ಮಕ್ಕಳನ್ನ ನೀವು ಕಾರಲ್ಲಿ ಕೂರಿಸಿ ನೀವೇ ರಿಮೋಟಿಂದ ಕಾರನ್ನು ಓಡಿಸ್ಬೋದು. ಆ ಥರ ಇದೆ ಆಪ್ಷನ್ ಕೂಡ ಇದರಲ್ಲಿ ಇದೆ. ಚಿಕ್ಕ ಮಕ್ಕಳಿದ್ರೆ ಆ ಥರ ಬೇಕಾದರೂ ಮಾಡ್ಕೋಬೋದು. ಇಲ್ಲ ಈ ಥರ ದೊಡ್ಡ ಮಕ್ಕಳಿದ್ರೆ ಅವರೇ ಮ್ಯಾನ್ಯಲಾಗಿ ಓಡಿಸ್ತಾರೆ ಅಂದರೆ ಅವರೇ ಓಡಿಸ್ಕೋಬೋದು. ಸೊ ನೋಡೋಣ ಬನ್ನಿ ಇವಾಗ ನನ್ನ ಮಗ ಹೇಗೆ ಓಡಿಸ್ತಾನೆ ಅಂತ. ಇವನಂತೂ ತುಂಬ ಎಂಜಾಯ್ ಮಾಡ್ತಾ ಇದ್ದಾನೆ. ಆ್ಯಕ್ಚುಲಿ ತುಂಬ ದಿನದಿಂದ ಪೆಂಡಿಂಗ್ ಇತ್ತು ಇದು. ಆ್ಯಕ್ಚುಲಿ ಅವನಿಗೆ ಬೇಕು ಅಂತ ಎಷ್ಟೋ ಸರಿ ಹಠ ಮಾಡಿದ್ದ. ನಾನು ಕರ್ಕೊಂಡೋಗಿ ಅದು ಗ್ರೀನ್ ಕಲರ್ ಜೀಪ್ ಬರುತ್ತಲ್ಲ, ಅದಂತೂ ಅವನಿಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಅದು ಮೋಸ್ಟ್ಲಿ 20,000 ಏನೋ ಹೇಳಿದರು ಲಾಸ್ಟ್ ಟೈಮ್ ನಾವು ಅದನ್ನು ಕೇಳಿದಾಗ ಬೇಬಿ ಮಾರ್ಟಲ್ಲಿ. ಸೊ 20,000 ಈಸ್ ಅ ಹ್ಯೂಜ್ ಇನ್ವೆಸ್ಟ್ಮೆಂಟು. ಸುಮ್ಮನೆ ಏನಕ್ಕೆ ಅಂದ್ಕೊಂಡು ನಾನು ಅದು ಕೊಡಿಸಿರ್ಲಿಲ್ಲ. ಸೊ ಅದಕ್ಕೆ ಈ ಸರಿ ಮಗನಿಗೆ ನೋಡಿ ತುಂಬ ಇಷ್ಟ ಆಯಿತು, ಅಮ್ಮ ಬೇಕು ಅಂತಿದ್ದ. ಎಕ್ಸಾಮ್ ಬೇರೆ ಬರ್ತಾಯಿದೆ. ಬಟ್ ಸ್ಟಿಲ್ ನನಗೆ ಕೊಡ್ಸೋಕ್ಕೆ ಇಷ್ಟ ಇಲ್ಲ. ಯಾಕಂದರೆ ನೆಕ್ಸ್ಟ್ ಮಂತಿಂದ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಮತ್ತು ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇರೋದಿಲ್ಲ ಸ್ಟಡೀಸ್ ಕಡೆ. ಕೊಡಿಸೋದೋ ಬೇಡವೋ ಅಂತ ತುಂಬ ಯೋಚನೆ ಮಾಡ್ತಿದ್ದೆ. ಸರಿ ಎನಿವೇ ಅವನು ಯಾವಾಗಲೂ ಕಾರ್ನ ಮೇಲೆ ಟೆರೆಸ್ ಮೇಲೆ ಇಟ್ಟಿರ್ತೀನಿ, ಯಾವಾಗಲೂ ಅದು ಕೆಳಗಡೆ ಏನಿರೋದಿಲ್ಲ. ಸೊ ಅದರಿಂದ ಯಾವಾಗಲೂ ಆ ಕಡೆ ಗಮನ ತಂದಾಗ 1-2 ದಿವಸ ಅದನ್ನು ಆಟ ಆಡ್ತಾರೆ. ಆಮೇಲೆ 1-2-3 ದಿನ ಆದಮೇಲೆ ಅವರು ಕೂಡ ಇಂಟ್ರೆಸ್ಟ್ ಹೊಟ್ಟೋಗುತ್ತೆ. ಸೊ ಕಾರ್ ಇಷ್ಟ ಆಯ್ತಾ ಅಪ್ಪು ನಿಂಗೆ? ತುಂಬ ಇಷ್ಟ ಆಯ್ತಾ? ಎಷ್ಟು ಇಷ್ಟ ಆಯಿತು? ಇನ್ಫಿನಿಟಿ. ವಾವ್. ಸೊ ನಿಂಗೆ ತುಂಬ ಇಷ್ಟ ಆಯಿತು ಹಾಗಾದರೆ ಕಾರು. ಸೊ ಹೇಗಿದೆ ಓಡಿಸ್ಲಿಕ್ಕೆ? ಕಂಫರ್ಟು ಚೆನ್ನಾಗಿದೆಯಾ? ಸ್ಪೀಡಾಗೂ ಹೋಗುತ್ತಾ? ಓಕೆ ಗುಡ್. ಸೊ ನಿಂಗೆ ಫುಲ್ ಖುಷಿ? ಓಕೆ, ಥ್ಯಾಂಕ್ ಯು. ಸೊ ಮಗನಿಗೆ ತುಂಬ ಇಷ್ಟ ಆಗಿದೆ. ಸೊ ಇಲ್ಲಿಗೆ ನಾನು ಬ್ಲಾಗ್ ಮುಗಿಸ್ತಾ ಇದ್ದೀನಿ. ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.